ನಮಸ್ಕಾರ. ಲಾಸ್ಟ್ ವಿಡಿಯೋ ಒಳಗೆ ನಾವು ಒಂದು 4 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ, ಅದ್ರ ಬಗ್ಗೆ ಸಾಲ್ವ್ ಮಾಡಿದ್ವಿ. ಅಂದ್ರೆ ಏನದು, ಒಂದು ಕಾಂಪೌಂಡ್ ಇರ್ತದೆ, ಅದ್ರದ್ದು ಎಂಪಿರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎರಡೂ ಹೇಳ್ಬೇಕು. ನಾವು ಏನೇನು ಕೊಟ್ಟಿರ್ತಾರೆ, ಯಾವ್ಯಾವ ಎಲಿಮೆಂಟ್ ಅದಾವು ಅಂತ ಹೇಳಿ ಅವು ಎಷ್ಟೆಷ್ಟು ಪರ್ಸೆಂಟೇಜ್ ಅದಾವು ಅಂತ ಹೇಳ್ತಾರೆ. ಕಾರ್ಬನ್ ಇಷ್ಟು ಪರ್ಸೆಂಟೇಜ್ ಐತಿ, ಹೈಡ್ರೋಜನ್ ಇಷ್ಟು ಪರ್ಸೆಂಟೇಜ್ ಐತಿ, ಕ್ಲೋರಿನ್ ಇಷ್ಟು ಪರ್ಸೆಂಟೇಜ್ ಐತಿ. ಆಮೇಲೆ ಆ ಕಂಪೌಂಡದ್ದು ಮೋಲಾರ್ ಮಾಸ್ ಕೊಟ್ಟಿರ್ತಾರೆ. ಕೊಟ್ಟು ಆ ಕಂಪೌಂಡದ್ದು ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿರ್ತಾರೆ. ಸೊ ನಾವು ಅದನ್ನು ಲಾಸ್ಟ್ ವಿಡಿಯೋ ಒಳಗೆ ಅದು ನಾನು ನಿಮ್ಗೆ ಹೇಳಿದ್ದೆ, ಅದು ಇಂಪಾರ್ಟೆಂಟ್ ಕ್ವಶನ್. ಸೊ ಅದನ್ನು ಡೀಟೇಲಾಗಿ ಸಾಲ್ವ್ ಮಾಡಿಸಿದ್ದೆ. ಆ ವಿಡಿಯೋದ ಎಂಡಿಗೆ ಇನ್ನೊಂದು ಕ್ವಶನ್ ನಿಮಗೆ ಬರ್ತಿದ್ದೆ, ಆ ಕ್ವಶನ್ ನೀವು ಸಾಲ್ವ್ ಮಾಡಿರಿ ಅಂತ ಹೇಳಿದೆ. ಈಗ ನಾನು ಏನು ಮಾಡ್ತೀನಿ, ಈ ವಿಡಿಯೋ ಒಳಗೆ ಆ ಪ್ರಾಬ್ಲಮು ನಾನು ಮಾಡ್ತೀನಿ. ಬಿಕಾಸ್ ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಅದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಒಂದೇ ಪ್ರಾಬ್ಲಮ್ನ ನಿಮ್ಗೆ ಅದು ಅಷ್ಟು ಕಂಫರ್ಟೇಬಲ್ ಅನ್ಸಿದ್ದಿಲ್ಲ ಅಂದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಲ್ಲ, ಈಗ ನಿಮ್ಗೆ ಇನ್ನೂ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಒಂದಿಷ್ಟು ಮಂದಿ ನೀವು ಅಲ್ಲಿ ಬೇಸ್ಬುಕ್ನಾಗ ನೋಡಿರ್ಬೋದು, ಅದನ್ನ ಟೇಬಲ್ ಹಾಕಿ ಕಾಲಮ್ ವೈಸ್ ಮಾಡ್ಯಾರ. ಅದನ್ನ ಈ ಸೇಮ್ ಪ್ರಾಬ್ಲಮ್ನ ಹಂಗೆ ಮಾಡಿದ್ರು ನಡಿತೈತಿ. ನಾ ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳೀನಿ, ಹಿಂಗೆ ಮಾಡಿದ್ರು ನಡಿತೈತಿ, ಹಂಗೆ ಮಾಡಿದ್ರು ನಡಿತೈತಿ ಅಂತ ಹೇಳಿ. ಓಕೆ, ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋ ಒಳಗೆ ಒಂದು ಕ್ವಶನ್ ಬರೆದಿದ್ದೆ. ಆ ಕ್ವಶನ್ ನೀವು ಟ್ರೈ ಮಾಡಿರ್ತೀರ ಅಂದ್ಕೊಂಡಿನಿ. ಆ ಕ್ವಶನ್ನಾಗಿಂದು ಬರೀ ಡೇಟಾ ಅಷ್ಟೇ ಬರ್ಕೊಂಡಿನಿ ನಾ ಇಲ್ಲೇ. ಮುಂದಿನ ಸೊಲ್ಯೂಷನ್ ಈಗ ನಾನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ ಈ ಪ್ರಾಬ್ಲಮ್ನ. ಓಕೆ, ಸೊ ಒಂದು ಕಂಪೌಂಡ್ ಐತಿ, ಅದ್ರಾಗ ಏನೇನದಾವು, ಕಾರ್ಬನ್ ಐತಿ, ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ, ನೈಟ್ರೋಜನ್ ಐತಿ. ಕಾರ್ಬನ್ 51.28% ಐತಿ, ಹೈಡ್ರೋಜನ್ 9.4% ಐತಿ, ಆಕ್ಸಿಜನ್ 27.35% ಐತಿ, ನೈಟ್ರೋಜನ್ 11.97% ಐತಿ. ಅದ್ರದ್ದು ಅಟೋಮಿಕ್ ಮಾಸ್ ಕೊಟ್ಬಿಟ್ಟಾರೆ. ಕಾರ್ಬನ್ದು 12, ಹೈಡ್ರೋಜನ್ 1, ಆಕ್ಸಿಜನ್ 16, ನೈಟ್ರೋಜನ್ 14. ಇದೆಲ್ಲ ನಾನು ಕ್ವಶನ್ನಾಗಿಂದ ಡೇಟಾ ಬರ್ಕೊಂಡಿನಿ ಅಷ್ಟೆ. ನೀವು ಈ ಕ್ವಶನ್ ಬರ್ಕೊಂಡಿದ್ದಿಲ್ಲ ಅಂದ್ರೆ ನನ್ನ ಪ್ರೀವಿಯಸ್ ವೀಡಿಯೋ ಓಪನ್ ಮಾಡಿರಿ, ಲಾಸ್ಟಿಗೆ ಆ ವಿಡಿಯೋದ ಎಂಡಿಗೆ ಆ ಕ್ವಶನ್ ಬರ್ಸಿನಿ, ನಾನು ಬೋರ್ಡ್ ಮೇಲೆ ಬರೆದಿದ್ದೆ. ಆ ಕ್ವಶನ್ ನೀವು ಬರ್ಕೋರಿ. ಟ್ರೈ ಮಾಡಿದ್ದಿಲ್ಲ ಅಂದ್ರೆ ಈಗ ನನ್ನ ಜೊತೆ ಸಾಲ್ವ್ ಮಾಡಿರಿ. ಓಕೆ, ಸೊ ಈ ಕಂಪೌಂಡ್ದು ನಾವು ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎರಡು ಫೈಂಡ್ ಔಟ್ ಮಾಡ್ಬೇಕು. ಈ ಕ್ವಶನ್ನಾಗ ಏನು ಕೇಳ್ಯಾರ ಎಂಡಿಗೆ, ಫೈಂಡ್ ಔಟ್ ಏನಿದೆ, ಫೈಂಡ್ ಎಂಪಿರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಅಂತ ಕೇಳ್ಯಾರ. ಒಮ್ಮೊಮ್ಮೆ ಬರೀ ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಅಂದಿರ್ತಾರೆ. ಅವಾಗ ಬರೀ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದ್ರು ಎಂಪಿರಿಕಲ್ ಮಾಲಿಕ್ಯುಲರ್ ಎರಡು ಮಾಡಬೇಕು. ಬಿಕಾಸ್ ಮಾಲಿಕ್ಯುಲರ್ ಫಾರ್ಮುಲಾ ನಮಗೆ ಬೇಕಂದ್ರೆ ಎಂಪಿರಿಕಲ್ ಫಾರ್ಮುಲಾ ಬೇಕು. ವಾಟ್ ಐ ವಾಂಟೆಡ್ ಟು ಟೆಲ್ ವಾಸ್, ಒಮ್ಮೆ ಕ್ವಶನ್ನಾಗ ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಅಂತ ಇವನ್ನೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಈ ಕ್ವಶನಿಗೆ ಫೈಂಡ್ ಎಂಪಿರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಅಂತಾರೆ. ಒಮ್ಮೆ ಬರೀ ಫೈಂಡ್ ಮಾಲಿಕ್ಯುಲರ್ ಅಂತಾರೆ. ಅದರ ಅರ್ಥ ಏನು, ಎಂಪಿರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿನ ಆಮೇಲೆ ಮಾಲಿಕ್ಯುಲರ್ ಮಾಡಬೇಕು. ಬಿಕಾಸ್ ವಿ ಡೈರೆಕ್ಟ್ಲಿ ಮಾಡೋಕ್ಕೆ ಬರೋಂಗೇ ಇಲ್ಲ. ಎಂಪಿರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿ ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಈ ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡೋಣ ಅಂತ. ಸೊ ನಾನು ಸ್ಟೆಪ್ ವೈಸ್ ಹೆಂಗೆ ಮಾಡ್ಕೊತ ಹೋಗಿದ್ದೆ, ಹೋದ ಪ್ರಾಬ್ಲಮ್ನ ಇದನ್ನು ಹಂಗೆ ಮಾಡ್ತೀನಿ. ಈ ಸೇಮ್ ಪ್ರಾಬ್ಲಮ್ನ ಯಾಕೆ ಇನ್ನೊಮ್ಮೆ ಮಾಡಕತ್ತೀನಿ ಅಂದ್ರೆ, ಸಿಮಿಲರ್ ಪ್ರಾಬ್ಲಮ್ ಇನ್ನೊಮ್ಮೆ ಯಾಕೆ ಮಾಡಕತ್ತೀನಿ ಅಂದ್ರೆ, ಐ ಹ್ಯಾಡ್ ಟೋಲ್ಡ್ ಯು ದಿಸ್ ಇಸ್ ಅ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಒಂದು ನಾ ಮಾಡಿದ್ದೆ, ಇದನ್ನು ಹೋಮ್ವರ್ಕ್ ಟೈಪ್ ಕೊಟ್ಟಿದ್ದೆ ನಿಮ್ಗೆ. ಐ ಥಾಟ್ ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ಸ್ಟೆಪ್ 1 ಏನು, ಸ್ಟೆಪ್ 1, 100 ಗ್ರಾಮ್ ಆಫ್ ದ ಕಂಪೌಂಡ್ ಕಂಟೈನ್ಸ್, 100 ಗ್ರಾಮ್ ಅಂತ ಅಸ್ಯೂಮ್ ಮಾಡ್ಬೇಕಂತ ಹೇಳಿದ್ದೆ ನಾನು. 100 ಗ್ರಾಮ್ ಆಫ್ ದ ಕಂಪೌಂಡ್, 100 ಗ್ರಾಮ್ ಆಫ್ ದ ಕಂಪೌಂಡ್ ಕಂಟೈನ್ಸ್, ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಕಾರ್ಬನ್ ಇಷ್ಟು ಪರ್ಸೆಂಟೇಜ್, ಹೈಡ್ರೋಜನ್ ಇಷ್ಟು ಪರ್ಸೆಂಟೇಜ್, ಆಕ್ಸಿಜನ್ ಇಷ್ಟು, ನೈಟ್ರೋಜನ್ ಇಷ್ಟು ಅಂತ ಕೊಟ್ಟಿರ್ತಾರೆ. ಅದನ್ನು 100 ಗ್ರಾಮ್, ಆ ಕಂಪೌಂಡ್ ಇಡೀ ಕಂಪೌಂಡ್ 100 ಗ್ರಾಮ್ ಐತಿ ಅಂತ ಅನ್ಕೊಂಬಿಟ್ರೆ ಅದ್ರೊಳಗೆ ಇವು ಇಷ್ಟಿಷ್ಟು ಗ್ರಾಮ್ ಇರ್ತಾವೆ. 51.28 ಗ್ರಾಮ್ ಕಾರ್ಬನ್ ಇರ್ತೈತಿ. ಸೊ 100 ಗ್ರಾಮ್ ಆಫ್ ದ ಕಂಪೌಂಡ್ ಕಂಟೈನ್ಸ್ 51.28 ಗ್ರಾಮ್ ಆಫ್ ಕಾರ್ಬನ್, 9.4 ಗ್ರಾಮ್ of hydrogen, 27.35 gram of oxygen and
11.97 ಗ್ರಾಮ್ ಆಫ್ ನೈಟ್ರೋಜನ್. ಏನು ಮಾಡಿದೆ, ಏನಿಲ್ಲ, ಪರ್ಸೆಂಟೇಜ್ನೇ ಕೊಟ್ಟಿದ್ರ, ಅದನ್ನು ಏನು ಮಾಡಿದ್ವಿ ನಾವು, ಆ ಕಂಪೌಂಡ್ ಯಾವ ಕಂಪೌಂಡ್ ನಾವು ಎಂಪಿರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಲ್ಲ, ಆ ಕಂಪೌಂಡ್ 100 ಗ್ರಾಮ್ ಐತೆ ಅಂತ ಅಸ್ಯೂಮ್ ಮಾಡಿದ್ವಿ. 100 ಗ್ರಾಮ್ ಐತೆ ಅಂತ ಅಸ್ಯೂಮ್ ಮಾಡಿದ್ರೆ ಅದ್ರಾಗ ಕಾರ್ಬನ್ ಇಷ್ಟು 51.28 ಗ್ರಾಮ್ ಇರ್ತೈತಿ, ಹೈಡ್ರೋಜನ್ 9.4 ಗ್ರಾಮ್ ಇರ್ತೈತಿ, ಆಕ್ಸಿಜನ್ 27.35 ಗ್ರಾಮ್ ಇರ್ತೈತಿ, ನೈಟ್ರೋಜನ್ 11.97 ಗ್ರಾಮ್ ಇರ್ತೈತಿ. ಪರ್ಸೆಂಟೇಜ್ ಇದನ್ನು ಇದು 100 ಗ್ರಾಮ್ ಐತೆ ಅಂದ್ಕೊಂಡಿದ್ದಕ್ಕೆ ಅದನ್ನು ನಾನು ಗ್ರಾಮ್ನಾಗ ಬರ್ತೀನಿ. ಸ್ವಲ್ಪ ಈ ಪ್ರಾಬ್ಲಮನ್ನು ಹೋದ ವಿಡಿಯೋ ಒಳಗೆ ಹೆಂಗೆ ಮಾಡಿದೆ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಬಿಕಾಸ್ ಒಮ್ಮೆ ಫುಲ್ ಡಿಟೇಲಾಗಿ ಹೇಳೀನಿ, ಈಗೂ ಡಿಟೇಲಾಗ ಮಾಡ್ತೀನಿ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ ಇವನು ನನ್ನ ಜೊತೆ ಸಾಲ್ವ್ ಮಾಡ್ಕೊತ ಬರ್ರಿ, ನೀವು ಮಾಡಿದ್ದಿಲ್ಲ ಅಂದ್ರೆ, ಆಲ್ರೆಡಿ ಮಾಡಿದ್ರಿ ಅಂದ್ರೆ ಚೆಕ್ ಮಾಡ್ಕೊತ ಹೋಗ್ರಿ ಕರೆಕ್ಟ್ ಮಾಡಿವೋ ಇಲ್ಲ ನಾವು ಅಂತಂದು. ಓಕೆ, ಸೊ ಇದು ಸ್ಟೆಪ್ 1 ಮುಗೀತು, ವೆರಿ ಸಿಂಪಲ್. ಸ್ಟೆಪ್ ವೈಸ್ ಮಾಡಬೇಕಿದ್ದು, ಸ್ಟೆಪ್ ವೈಸ್ ಮಾಡಿದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, 4 ಮಾರ್ಕ್ಸ್. ಓಕೆ, ಸ್ಟೆಪ್ 2 ನೀವು ಹೇಳ್ರಿ, ನೆನ್ಪು ಮಾಡ್ಕೊರಿ. ಸ್ಟೆಪ್ 2 ಏನಿರ್ತೈತಿ, ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್. ಅದೇನು ಗ್ರಾಮ್ನಾಗ ಇದ್ವಲ್ಲ, ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್, ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್. ಏನು ನಾವು ಈ ಗ್ರಾಮ್ನಾಗ ಬರ್ದಿದ್ವಲ್ಲ ಅದನ್ನು ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡೋದು ಅಂತ ನಾನು ಹೇಳಿದ್ದೆ, ಈಗ ಮಾಡ್ಕೊತ ಹೋಗೋಣಂತ. ನಂಬರ್ ಆಫ್ ಮೋಲ್ಸ್ ಆಫ್ ಯಾವುದು, ಒಂದಿದ್ದು ಕಾರ್ಬನ್. ಓಕೆ, ಸೊ ಅದು ಅಟೋಮಿಕ್ ಮಾಸ್ ಕಾರ್ಬನ್ದು ಎಷ್ಟು, 12U. ಅದನ್ನು ನಾನು ಗ್ರಾಮ್ನಾಗ ಬರೆದ್ರೆ ಅದು ಅದರದ್ದು ಮೋಲಾರ್ ಮಾಸ್ ಆಗುತ್ತೆ, ಅದರದ್ದು ಮೋಲಾರ್ ಮಾಸ್ ಆಗುತ್ತೆ. ಇದು ಆಲ್ರೆಡಿ ನಾವು ಜಗ್ಸಲ ಎಕ್ಸ್ಪ್ಲೇನ್ ಮಾಡೀನಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಹೆಂಗೆ ಮಾಡೋದು, 12 ಗ್ರಾಮ್ ಆಫ್ ಕಾರ್ಬನ್ ಅಂದ್ರೆ 1 ಮೋಲ್. 51.28 ಗ್ರಾಮ್ ಆಫ್ ಕಾರ್ಬನ್ ಅಂದರೆ ಎಷ್ಟು ಮೋಲ್. 12 ಗ್ರಾಮ್ ಆಫ್ ಕಾರ್ಬನ್, 12 ಗ್ರಾಮ್ ಇಸ್ ವಾಟ್, ಮೋಲಾರ್ ಮಾಸ್ ಆಫ್ ಕಾರ್ಬನ್. ಸೊ 12 ಗ್ರಾಮ್ ಅಂದರೆ 1 ಮೋಲ್. 51.28 ಗ್ರಾಮ್ ಆಫ್ ಕಾರ್ಬನ್ ಅಂದರೆ ಎಷ್ಟು ಮೋಲ್. ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್, ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್. ಸೊ 51.28 ಡಿವೈಡೆಡ್ ಬೈ 12. ಸೊ ನೀವು ಇಷ್ಟೆಲ್ಲ ಮಾಡೋಕ್ಕಿಂತ ಡೈರೆಕ್ಟ್ ಅದು ಎಷ್ಟು ಗ್ರಾಮ್ ಇರ್ತೈತಿ, ಎಷ್ಟೈತಿ ಕಾರ್ಬನ್ದು ಗ್ರಾಮು, 51.28 ಗ್ರಾಮ್ ಐತಿ. ಅದು ಗ್ರಾಮ್ ಎಷ್ಟು ಕೊಟ್ಟಿರ್ತಾರೆ ಡಿವೈಡೆಡ್ ಬೈ ಅದು ಮೋಲಾರ್ ಮಾಸ್ ಮಾಡಿಬಿಟ್ರೆ ಡೈರೆಕ್ಟ್. ಹಿಂಗೆ ಯಾಕಂತ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಇದನ್ನು ಹೇಳಿದ್ದೆ ಪ್ರಿವಿಯಸ್ ವಿಡಿಯೋ ಒಳಗೆ. ಡೈರೆಕ್ಟ್ ನಾನು ಏನು ಮಾಡ್ಬೋದಿತ್ತು, ಅದ್ರದ್ದು ಗ್ರಾಮ್ಸ್ ಎಷ್ಟು ಗ್ರಾಮ್ಸ್ ಇರುತ್ತೆ ಡಿವೈಡೆಡ್ ಬೈ ಅದ್ರದ್ದು ಮೋಲಾರ್ ಮಾಸ್. ಕಾರ್ಬನ್ ಮೋಲಾರ್ ಮಾಸ್ ಎಷ್ಟು, 12 ಗ್ರಾಮ್. ಸೊ ಡೈರೆಕ್ಟ್ 51.28 ಡಿವೈಡ್ ಬೈ 12 ಮಾಡಿಬಿಟ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಬಂದಿರ್ತದೆ. ಬಟ್ ಅದು ಹೆಂಗೆ ಬಂತಂದು ಗೊತ್ತಾಗಬೇಕಲ್ಲ, ಅದಕ್ಕೆ ಇದೇ ಇಂಪಾರ್ಟೆಂಟ್. ಸೊ ನೀವು ಡೈರೆಕ್ಟ್ ಮುಂದೆ ಹಿಂಗೆ ಮಾಡ್ಕೊಂಡು ಹೋದ್ರೆ ನಡಿತೈತಿ. ಅದು ಎಷ್ಟು ಗ್ರಾಮ್ ಕೊಟ್ಟಿರ್ತಾರೆ ಡಿವೈಡ್ ಬೈ ಅದರದ್ದು ಕಾರ್ಬನ್ದು ಮೋಲಾರ್ ಮಾಸ್ ಎಷ್ಟು, 12 ಗ್ರಾಮ್. ಸೊ ನಾನು ಇದು ಆಲ್ರೆಡಿ ಮಾಡಿಟ್ಟಿನಿ, ನಂಗೆ ವ್ಯಾಲ್ಯೂಸ್ ಗೊತ್ತದವು. ನೀವು ಸಿಂಪಲ್ ಕ್ಯಾಲ್ಕುಲೇಟರ್ ಇಟ್ಕೊಂಡು ಕುಂದಿರ್ಬೇಕು, ಸೈಂಟಿಫಿಕ್ ಅಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್. ಇವನ್ನ ನಂಬರ್ಸ್ ಹಾಕ್ಬೇಕು, ಇದೇನು ಬರ್ತೈತಿ ಬರಿಬೇಕು. ಇದು ಎಷ್ಟು ಬರ್ತೈತಿ, 4.27 ಮೋಲ್ಸ್. 4.27 moles of carbon. 4.27 moles of carbon. Okay, next number of moles of hydrogen. Number of moles of hydrogen. Hydrogen ಎಷ್ಟು ಗ್ರಾಮ್, 9.4 ಗ್ರಾಮ್. 9.4 ಗ್ರಾಮ್. ಸೊ ವೆರಿ ಸಿಂಪಲ್. ಹೆಂಗೆ ಮಾಡೋದು ಇದು, ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು, ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅಟೋಮಿಕ್ ಮಾಸ್ ಎಷ್ಟು ಇರ್ತೈತಿ, ಯೂನ ಇರ್ತೈತಿ, ಅದನ್ನು ಗ್ರಾಮ್ನಾಗ ಮಾಡೋದು. 1 ಗ್ರಾಮ್ ಆಫ್ ಹೈಡ್ರೋಜನ್, 1 ಗ್ರಾಮ್ ಆಫ್ ಹೈಡ್ರೋಜನ್ ಅಂದ್ರೆ 1 ಮೋಲ್. 1.008 ಅಥವಾ 1 ಎಕ್ಸಾಕ್ಟ್ಲಿ 1.008 ತೊಗೋಬೇಕು, 1 ತೊಗೋಬೇಕು. ಏನು ಕೊಟ್ಟಿದ್ದಿಲ್ಲ ಅಂದ್ರೆ 1 ತೊಗೊಂಡ್ಬಿಟ್ರಿ. ಬಟ್ ಕ್ವಶನೇ ಕೊಟ್ಟಾರ ಅವರು 1ನ ತೊಗೋರಿ ಅಂತ. ಒಂದೊಂದು ಕ್ವಶನಾಗ 1.008 ತೊಗೋರಿ ಅಂತ ಹೇಳ್ತಾರೆ, ಅವಾಗ ಅಷ್ಟೇ ತೊಗೋಬೇಕಾಗುತ್ತೆ. ಸೊ 1 ಗ್ರಾಮ್ ಆಫ್ ಹೈಡ್ರೋಜನ್ ಅಂದ್ರೆ 1 ಮೋಲ್. 9.4 ಗ್ರಾಮ್ ಆಫ್ ಹೈಡ್ರೋಜನ್ ಅಂದರೆ ಎಷ್ಟು ಮೋಲ್. ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ 1, this into this divided by this. So 9.4
ಡಿವೈಡ್ ಬೈ 1. ನಾಗಲೇ ಹೇಳಿದ್ದೆ ಅದು ಎಷ್ಟು ಗ್ರಾಮ್ ಇರ್ತೈತೆ ಡಿವೈಡ್ ಬೈ ಮೋಲಾರ್ ಮಾಸ್ ಮಾಡಿಬಿಟ್ರಿ ಅಂತಂದು. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ 1. ಸೊ 9.4 moles of hydrogen. 9.4 moles of hydrogen. ಈಗ ಕಾರ್ಬನ್ ಆಯ್ತು, ಹೈಡ್ರೋಜನ್ ಆಯ್ತು. ನೆಕ್ಸ್ಟ್ ಆಕ್ಸಿಜನ್ ನಂಬರ್ ಆಫ್ ಮೋಲ್ಸ್ 9.4 moles ಆಫ್ ಹೈಡ್ರೋಜನ್ ಬಂತು. ನೆಕ್ಸ್ಟ್ ನೀವು ಬೇಕಾದ್ರೆ ಇದು ನಾನು ರಬ್ ಮಾಡಿಬಿಟ್ಟೆ ಅಂತ ನಿಮ್ಗೆ ಅನ್ಸಿದ್ರೆ ಪಾಸ್ ಮಾಡಿರಿ, ಅದು ಕರೆಕ್ಟ್ ಬರ್ಕೋರಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇದನ್ನು ಫಸ್ಟ್ ಪ್ರಾಬ್ಲಮ್ ಇದು ಫುಲ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಹಂಗೆ ಮಾಡ್ಕೊತ ಹೊಂಟೀನಿ, ಇದ್ರಾಗೇನು ಚೇಂಜ್ ಮಾಡೋಕತ್ತಿಲ್ಲ ನಾನು. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಎಷ್ಟು ಗ್ರಾಮ್ ಕೊಟ್ಟಾರ? 27.35 ಗ್ರಾಮ್ ಕೊಟ್ಟಾರ. ಬಿಕಾಸ್ 100 ಗ್ರಾಮ್ ಆಫ್ ದ ಕಂಪೌಂಡ್ ಅಸ್ಯೂಮ್ ಮಾಡಿವಲ್ಲ ನಾವು. ಸೊ 27.35 ಗ್ರಾಮ್ ಆಕ್ಸಿಜನ್ ಇರ್ತೈತೆ. ಓಕೆ, ಆಕ್ಸಿಜನದ ಮೋಲಾರ್ ಮಾಸ್ 16 ಗ್ರಾಮ್. ಆಕ್ಸಿಜನದ ಮೋಲಾರ್ ಮಾಸ್, ಆಟೋಮಿಕ್ ಮಾಸ್ ಮತ್ತು ನಿಮ್ಗೆ ಹಂಗೆ ಹೇಳೋದಾದ್ರೆ ಆಟೋಮಿಕ್ ಮಾಸ್ 16U. ಯು ಬದಲಿ ಜಿ ಬರೆದ್ರೆ ಮೋಲಾರ್ ಮಾಸ್ ಆಗುತ್ತೆ. ಸೊ 16 ಗ್ರಾಮ್ ಆಫ್ ಆಕ್ಸಿಜನ್ ಅಂದ್ರೆ 1 mole. 27.35 ಗ್ರಾಮ್ ಆಫ್ ಆಕ್ಸಿಜನ್ ಅಂದರೆ ಎಷ್ಟು ಮೋಲ್? 16 ಗ್ರಾಮ್ ಆಫ್ ಆಕ್ಸಿಜನ್ ಅಂದರೆ 1 mole. 27.35 ಗ್ರಾಮ್ ಆಫ್ ಆಕ್ಸಿಜನ್ ಅಂದರೆ ಎಷ್ಟು ಮೋಲ್? ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್. ಸೊ ಎಷ್ಟಾಯ್ತು? 27.35 ಇಂಟು 1 ವಿಲ್ ಬಿ 27.35 ಡಿವೈಡೆಡ್ ಬೈ 16. ಸೊ ಆಗಲೇ ಹೇಳಿದೆ ಎಷ್ಟು ಗ್ರಾಮ್ ಇರ್ತಿರ್ತಾರ ಡಿವೈಡೆಡ್ ಬೈ ಎಷ್ಟು ಗ್ರಾಮ್ ಕೊಟ್ಟಿರ್ತಾರ ಡಿವೈಡ್ ಬೈ ಮೋಲಾರ್ ಮಾಸ್ ಮಾಡಿಬಿಟ್ರೆ ಮುಗೀತು. ಸೊ ಇದು ರೇಷಿಯೋ ಪ್ರಪೋರ್ಷನ್ ನಿಮಗೆ ಸ್ಕೂಲ್ನಾಗ ಕಲ್ತಿರ್ತೀರಿ. ಸೊ ಎಷ್ಟು? 27.35 ಡಿವೈಡ್ ಬೈ 16, 1.71 moles ಆಫ್ ಆಕ್ಸಿಜನ್. 1.71 moles ಆಫ್ ಆಕ್ಸಿಜನ್. ಸೊ ಸೆಕೆಂಡ್ ಸ್ಟೆಪ್ ಒಳಗೆ 3 ಮುಗಿದ್ವಿ. ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಆತ, ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಆತ, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಆತ. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಅಂತ ಮಾಡೋಣ. ಮೋಲ್ಸ್ ಆಫ್ ನೈಟ್ರೋಜನ್ ಎಷ್ಟು ಗ್ರಾಮ್ ಐತೆ? ನೈಟ್ರೋಜನ್ 11.97 ಗ್ರಾಮ್. ಓಕೆ, ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ನೈಟ್ರೋಜನ್? 14. ಅಟೋಮಿಕ್ ಮಾಸ್ ವಿಲ್ ಬಿ, ಅಟೋಮಿಕ್ ಮಾಸ್ ಯು AMU ಒಳಗಿರ್ತೈತಿ, ಅದನ್ನ ಗ್ರಾಮ್ನಾಗ ಬರೆದ್ರೆ ಮೋಲಾರ್ ಮಾಸ್. ನಾನು ಜಗ್ಸಲ ಹೇಳ್ಕೊತ ಬಂದೀನಿ. 14 ಗ್ರಾಮ್ ಆಫ್ ನೈಟ್ರೋಜನ್ ಅಂದ್ರೆ 1 mole ಆಫ್ ನೈಟ್ರೋಜನ್. 1 mole ಆಫ್ ನೈಟ್ರೋಜನ್. 11.97 ಗ್ರಾಮ್ ಆಫ್ ನೈಟ್ರೋಜನ್. 11.97 ಗ್ರಾಮ್ ಆಫ್ ನೈಟ್ರೋಜನ್ ಅಂದರೆ ಎಷ್ಟು ಮೋಲ್ ಆಫ್ ನೈಟ್ರೋಜನ್? 14 ಗ್ರಾಮ್ ಅಂದ್ರೆ 1 mole. 11.97 ಗ್ರಾಮ್ ಅಂದರೆ ಎಷ್ಟು ಮೋಲ್ ಆಫ್ ನೈಟ್ರೋಜನ್? ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್. ಇಷ್ಟು ಎಷ್ಟಾಯ್ತು? 11.97 ಡಿವೈಡೆಡ್ ಬೈ 14. 11.97 ಡಿವೈಡೆಡ್ ಬೈ 14 ಎಷ್ಟು ಬಂತು? 0.86. 0.86 moles of nitrogen. 0.86 moles of nitrogen. ಓಕೆ, ಈಗ 4 ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿದ್ವಿ. 4 ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿದ್ವಿ. ಇಷ್ಟು ನಿಮ್ಗೆ ನಾ ಹೆಂಗೆ ಮಾಡ್ಕೊತ ಹೋಗಿನಿ, ನೀವು ಹಂಗೆ ಮಾಡ್ಕೊಂಡು ಬರತ್ತೀರ ಅಂದ್ಕೊಂಡಿನಿ. ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಓಕೆ, ಸೊ ಈಗ 4 ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿದ್ವಿ. ನಂಬರ್ ಆಫ್ ಮೋಲ್ಸ್ ಒಮ್ಮೆ ಬರೆದ್ಬಿಡೋಣ. ನಂಬರ್ ಆಫ್ ಮೋಲ್ಸ್ ಯಾವ್ಯಾವ ಎಷ್ಟೆಷ್ಟು ಅಂತ ಬರೆದ್ಬಿಡೋಣ. ಕಾರ್ಬನ್ ಎಷ್ಟು ಬಂದಿತ್ತು? 4.27. ಹೈಡ್ರೋಜನ್ 9.4. ಆಕ್ಸಿಜನ್ ಈ ಕ್ಯಾಲ್ಕುಲೇಟ್ ಮಾಡಿದ್ದೆ ಬರೀತೀನಿ, ಮತ್ತೇನಿಲ್ಲ. 1.71. ನೈಟ್ರೋಜನ್ 0.86. ಕಾರ್ಬನ್ 4.27. ಹೈಡ್ರೋಜನ್ 9.4. ಆಕ್ಸಿಜನ್ 1.71. ನೈಟ್ರೋಜನ್ 0.86 ನಂಬರ್ ಆಫ್ ಮಾಲ್ಸ್ ಮಾಡಿದ್ವಿ. ಇದು ಸ್ಟೆಪ್ 2 ಇಲ್ಲಿಗೆ ಮುಗೀತು. ಸ್ಟೆಪ್ 3 ಇಲ್ಲೇ ಮಾಡ್ತೀನಿ ನಾನು. ಸ್ಟೆಪ್ 3 ಏನು ಮಾಡಬೇಕು? ಇದರೊಳಗೆ
ಇದ್ರೊಳಗೆ ಲೀಸ್ಟ್ ಯಾವ ನಂಬರ್ ಸೆಲೆಕ್ಟ್ ಮಾಡಬೇಕು ಕಾಣಕತ್ತೈತಿಲ್ಲ ನಿಮಗೆ. ಇದ್ರೊಳಗೆ ಲೀಸ್ಟ್ ಯಾವ ನಂಬರ್ ಸೆಲೆಕ್ಟ್ ಮಾಡಬೇಕು, ಮಾಡಿ ಉಳ್ಕಿದ್ದು ಎಲ್ಲನೂ ಅದರಲ್ಲೇ ಡಿವೈಡ್ ಮಾಡಬೇಕು. ಇದರ ಲೀಸ್ಟ್ ಯಾವುದು 0.86. ಈ 4 ನಂಬರ್ ಒಳಗೆ 0.86 ಇಸ್ ದ ಲೀಸ್ಟ್ ನಂಬರ್. ಸೊ ಈ ಉಳ್ಕಿದ್ದು ಎಲ್ಲ ನಂಬರನ್ನು ಇದರಲ್ಲೇ ಡಿವೈಡ್ ಮಾಡಬೇಕು. ಸೊ ಕಾರ್ಬನ್ನದು ಮಾಡೋಣ ಫಸ್ಟ್. ಕಾರ್ಬನ್ನದು ಮಾಡಿದ್ರೆ ಏನಾಯ್ತು 4.27. ಕಾರ್ಬನ್ನದು ಮಾಡೋಣ ಫಸ್ಟ್. 4.27 ಡಿವೈಡೆಡ್ ಬೈ 0.86 ಎಷ್ಟು ಬಂತು? ನಾನು ಇದು ತೆಗೆದುಬಿಡ್ತೀನಿ, ಹಾಗೆ ಡೇಟಾ ಬರ್ಕೊಂಡಿದ್ದೆ ಇದು ನಾನು. 4.27 ಡಿವೈಡ್ ಬೈ 0.86 5 ಬಂತು. ನೆಕ್ಸ್ಟ್ ಹೈಡ್ರೋಜನ್ ಏನು 9.4 ಡಿವೈಡ್ ಬೈ ಮತ್ತು ಲೀಸ್ಟ್ ಯಾವುದು 0.86. ಅದೇ ಹೇಳಿದ್ನಿಲ್ಲ ರೀ, ಯಾವುದು ಲೀಸ್ಟ್ ಅನ್ನೋದು ಸೆಲೆಕ್ಟ್ ಮಾಡಬೇಕು, ಉಳ್ಕಿದ್ದು ಎಲ್ಲನೂ ಇದರಲ್ಲೇ ಡಿವೈಡ್ ಮಾಡಬೇಕು. ಸೊ 9.4 ಹೈಡ್ರೋಜನ್ 9.4 ಡಿವೈಡ್ ಬೈ 0.86 ಎಷ್ಟು ಬರ್ತೈತಿ? 11 ಬರ್ತೈತಿ. ನೀವು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ, ಕ್ಯಾಲ್ಕುಲೇಟ್ರನ್ನ ಹಾಕಿ ನೋಡಿರಿ, ಇದೇ ನಂಬರ್ ಬರ್ತೈತಿ ನೋಡಿ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟೈತಿ? 1.71. ಲೀಸ್ಟ್ ಯಾವುದು ಡಿವೈಡ್ ಬೈ 0.86 ಎಷ್ಟು ಬಂತು? ಆಕ್ಸಿಜನ್ 1.71 ಡಿವೈಡ್ ಬೈ 0.86 2 ಬಂತು. ನೆಕ್ಸ್ಟ್ ಯಾವುದು ಉಳಿತು? ನೈಟ್ರೋಜನ್ 0.86 ಐತಿ. ಲೀಸ್ಟ್ ಇರೋದು 0.86 ಐತಿ. 0.86 ಡಿವೈಡ್ ಬೈ 0.86 ಮಾಡಿದರೆ 1 ಬಂತು. ಸ್ಟೆಪ್ 2 ಇಲ್ಲಿಗೆ ಮುಗಿದಿತ್ತು. ಸ್ಟೆಪ್ 3 ಇಲ್ಲಿ ನಾವು ಮಾಡಿದ್ವಿ. ಲೀಸ್ಟ್ ನಂಬರ್ 0.86 ಇತ್ತು, ನೈಟ್ರೋಜನ್ ಇರೋದು 0.86 ಇತ್ತು. ಸೊ 0.86 ಡಿವೈಡ್ ಬೈ 0.86 1 ಬಂತು. ಸೊ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಕಾರ್ಬನ್ ಇಷ್ಟು, ಹೈಡ್ರೋಜನ್ ಇಷ್ಟು, ಆಕ್ಸಿಜನ್ ಇಷ್ಟಂದ್ರೆ ಹಂಗೆ ಬರೆಯತ್ತೀನಿ ಅಷ್ಟೇ. ಆ ನಂಬರ್ ಕೆಳಗೆ ಬರೀತೀನಿ, ಏನೇನು ನಂಬರ್ ಬಂದು ಇಲ್ಲಿ ಕೆಳಗೆ ಬರೀತೀನಿ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಕಾರ್ಬನ್ ಎಷ್ಟು ಬಂತು? ಡಿವೈಡ್ ಮಾಡಿದ್ಮೇಲೆ ನಂಬರ್ ಏನು ಬಂತು? ಕಾರ್ಬನ್ನದು 5. ಹಿಂಗೆ ಬರೆದ್ರೆ ಬೆಟರ್. ಹೈಡ್ರೋಜನ್ ಡಿವೈಡ್ ಮಾಡಿದ್ಮೇಲೆ ನಂಬರ್ ಏನು ಬಂತು? 11. ಆಕ್ಸಿಜನ್ ಎಷ್ಟು ಬಂತು? 2. ನೈಟ್ರೋಜನ್ ಏನು ಬಂತು? 1 ಬಂತು. ಓಕೆ. ಸೊ ಥರ್ಡ್ ಸ್ಟೆಪ್ ಎಂಡಿಗೆ ಇಲ್ಲಿ ಬರೀಬೇಕು. ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಈಸ್ ಏನು? C5. ಈ ನಂಬರ್ ಏನು ಬಂದಿರ್ತಾವೆ ಅದ C5H11O2N1. ಏನು ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. So this is the empirical formula of the compound. Empirical formula of the compound is C5H11O2N. C5H11O2N. This is the empirical formula of the compound. ಇಲ್ಲಿಗೆ ಸ್ಟೆಪ್ 3 ಮುಗೀತು. ಅದು ಕಾಣಕತ್ತೈತಿಲ್ಲ. ಓಕೆ, ಅಲ್ಲೇ ಸ್ಟೆಪ್ 3 ಮುಗೀತು. ಸ್ಟೆಪ್ 4 ಲಾಸ್ಟ್ ಪ್ರಾಬ್ಲಮ್ ಹೆಂಗೆ ಮಾಡಿದ್ದೆ ಲಾಸ್ಟ್ ವಿಡಿಯೋದಾಗಿ ಸೇಮ್ ಮಾಡಕತ್ತೀನಿ, ಏನೂ ಬೇರೆ ಮಾಡಕತ್ತಿಲ್ಲ. ಸ್ಟೆಪ್ 4 ಇದನ್ನೆಲ್ಲ ತೆಗಿಯುವಂಥ ಡೇಟಾ ಬರ್ಕೊಂಡಿದ್ದೆ, ತೆಗಿತೀನಿ. ಸ್ಟೆಪ್ 4 ಏನು ಮಾಡ್ಬೇಕು? ಈಗ ಮಾಲಿಕ್ಯುಲರ್ ಫಾರ್ಮುಲಾ ಮಾಡಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು N ಇಂಟು ಎಂಪಿರಿಕಲ್ ಫಾರ್ಮುಲಾ. N into empirical formula. Molecular formula is equals to N into, ಹೊರಗೆ ಒಂದು ಸ್ವಲ್ಪ ಏನು ಸೌಂಡ್ ಡಿಸ್ಟರ್ಬೆನ್ಸ್ ಕೇಳಾಗ್ತಿದ್ರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಮಾಲಿಕ್ಯುಲರ್ ಫಾರ್ಮುಲಾ is equals to N into empirical formula. ಈಗ N ಫೈಂಡ್ ಔಟ್ ಮಾಡ್ಬೇಕು ನಾವು. N ಅಂದರೆ ಏನು? ಇದನ್ನು ಆಲ್ರೆಡಿ ರಗಡ್ ಸಲ ಮಾಡೀವಿ. ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್, ಮತ್ತು ಮೋಲಾರ್ ಮಾಸ್ ಮಾಲಿಕ್ಯುಲರ್ ಮಾಸ್ divided by empirical formula mass. Empirical formula
ಮಾಸ್, ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಮೋಲಾರ್ ಮಾಸ್ ಕ್ವಶನ್ನಾಗ ಕೊಟ್ಟಿರ್ತಾರೆ ನೋಡ್ರಿ, ಕ್ವಶನ್ನಾಗ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಾರ? 234 ಗ್ರಾಮ್ ಪರ್ ಮೋಲ್ ಕೊಟ್ಟಾರ. ಮೋಲಾರ್ ಮಾಸ್ ಎಷ್ಟು ಕೊಟ್ಟಾರ? 234 ಗ್ರಾಮ್ ಪರ್ ಮೋಲ್. 234 ಗ್ರಾಮ್ ಪರ್ ಮೋಲ್ ಮೋಲಾರ್ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಕ್ಯಾಲ್ಕುಲೇಟ್ ಮಾಡೋದಲ್ಲ. ಎಂಪಿರಿಕಲ್ ಫಾರ್ಮುಲಾ ಇಲ್ಲಿ ಆಲ್ರೆಡಿ ಐತಿ, ನೀವು ಇಲ್ಲಿ ಕೆಳಗೆ ಮಾಡ್ಕೊಡ್ರಿ ಸಪ್ರೇಟ್ ನಿಮ್ಮ ನೋಟ್ಸ್ನಾಗ. ಎಂಪಿರಿಕಲ್ ಫಾರ್ಮುಲಾ ಮಾಸ್ ನಾನು ಇಲ್ಲಿ ಮಾಡ್ತೀನಿ. 5 ಕಾರ್ಬನ್ ಅದಾವೆ. ಸೊ 5 ಕಾರ್ಬನ್ ಅದಾವೆ ಇಂಟು 1 ಕಾರ್ಬನ್ ಅದು 12, 5 ಇಂಟು 12 ಪ್ಲಸ್ 11 ಹೈಡ್ರೋಜನ್ ಅದಾವೆ, 11 ಇಂಟು 1 ಹೈಡ್ರೋಜನ್ ಅದು 1 ಪ್ಲಸ್ 2 ಆಕ್ಸಿಜನ್ ಅದಾವೆ, 1 ಆಕ್ಸಿಜನ್ ಅದು 16 ಪ್ಲಸ್ 1 ಹೈಡ್ರೋಜನ್ ಐತಿ 14, 5 ಕಾರ್ಬನ್ ಅದಾವೆ. ಸೊ 5 ಇಂಟು 12 ಎಂಪಿರಿಕಲ್ ಫಾರ್ಮುಲಾ ಮಾಸ್ ಮಾಡಕತ್ತೀವಿ ನಾವು. ಇದು ಎಂಪಿರಿಕಲ್ ಫಾರ್ಮುಲಾ, ಅದರದ್ದು ಮಾಸ್ ಮಾಡತ್ತೀವಿ. 5 ಇಂಟು 12 ಪ್ಲಸ್ 11 ಹೈಡ್ರೋಜನ್ ಅದಾವೆ. ಸೊ 11 ಇಂಟು 1 ಹೈಡ್ರೋಜನ್ ಅದು 1 ಪ್ಲಸ್ 2 ಆಕ್ಸಿಜನ್ ಅದಾವೆ, 2 ಇಂಟು 1 ಆಕ್ಸಿಜನ್ ಅದು 16 ಪ್ಲಸ್ 1 ನೈಟ್ರೋಜನ್ ಐತಿ 14. ಸೊ ಇದ್ರ ಕ್ಯಾಲ್ಕುಲೇಷನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. 12 ಇಂಟು 5 ವಿಲ್ ಬಿ ವಾಟ್? 60. 12 5 is 60 ಪ್ಲಸ್ 11 ಪ್ಲಸ್ 32 ಪ್ಲಸ್ 14, 60 into the 32. So 60 plus 11 plus 32 plus 14, 60 plus 11 plus 32 plus 14 ಎಷ್ಟು ಬಂತು? 117. ಇದು ಕಾಣತೈತಿಲ್ಲ, ನೀವು ಆ್ಯಡ್ ಮಾಡಿರಿ ಇದು 117. ಓಕೆ, 117 ಏನಿದೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ 117. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೀನಿ, ಅದನ್ನು ಇಲ್ಲೇ ಹಾಕ್ತೀನಿ. ನೀವು ಸಪ್ರೇಟ್ ಆಗ್ಬೇಕಾದ್ರೆ ಇಲ್ಲೇ ಇದು ಫಾರ್ಮುಲಾ ಬರೆದ್ಮೇಲೆ ಇಲ್ಲಿ ಕೆಳಗೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ಬರೀರಿ. ಎಂಪಿರಿಕಲ್ ಫಾರ್ಮುಲಾ ಬರೆದು ಈ ಕ್ಯಾಲ್ಕುಲೇಷನ್ ತೋರಿಸ್ರಿ ದಿಸ್ ಇಸ್ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ತೋರಿಸ್ರಿ. ಆಮೇಲೆ ಇದ್ರಾಗ ಹಾಕ್ರಿ. ಸೊ 1 2 ಸೊ n is equals to 2. n is equals to 2. ಇಲ್ಲಿ ತನಕ ಆದಮೇಲೆ ಏನು ಮಾಡಬೇಕು? ಇದನ್ನು ಮಾಡಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ಸ್ ಟು n ಇಂಟು ಎಂಪಿರಿಕಲ್ ಫಾರ್ಮುಲಾ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ನೀವು ಮಾಡಿರಿ. ಇಲ್ಲಿ ತನಕ ಮುಗಿಸಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದನ್ನು ರಬ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ನಾನು. n ಸಿಕ್ತು ನಮ್ಗೆ, n is equals to 2 ಸಿಕ್ತು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು 2 ಇಂಟು, ಬಿಕಾಸ್ ಆಗಲೇ ಈಗ ಕ್ಯಾಲ್ಕುಲೇಟ್ ಮಾಡಿ ನಾವು n is equals to 2 ಬಂದಿದೆ. 2 ಇಂಟು ಎಂಪಿರಿಕಲ್ ಫಾರ್ಮುಲಾ ಈಸ್ ಏನು? C5H11O2n. C5H11O2n. ಸೊ 2 ಇಂಟು ಮಾಡಿದ್ರೆ 2 ಇಂಟು 5 ಮಾಡಿದ್ರೆ 10, C10. 2 ಇಂಟು 11 H22. 2 ಇಂಟು 11 is 22. 2 2s are 4. 2 2s are 4. N 2 into 1 is 2. So the molecular formula of the compound, statement very quick ಕೇಳಾಗುತ್ತೆ. The molecular formula of the compound is C10H22O4n2. The molecular formula of the compound is ಅಂತ ಬರೀಬೇಕು. C10H22O4n2. ಇಲ್ಲಿಗೆ ಇಷ್ಟು ಮಾಡಿದ್ರೆ ಹಾಕಿ ಅದನ್ನ ಹಿಂಗೆ ಹೈಲೈಟ್ ಮಾಡಿದ್ರೆ ಅದಕ್ಕೆ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. 4 ಮಾರ್ಕ್ಸ್ ಸಿಗುತ್ತೆ. ಸೊ ಎಂಪಿರಿಕಲ್ ಫಾರ್ಮುಲಾ ಏನು? C5H11O2n. ಮಾಲಿಕ್ಯುಲರ್ ಫಾರ್ಮುಲಾ ಏನು? C10H22O4n2. ಓಕೆ, ನೀವು ಇಷ್ಟು ಮಾಡಿರ್ತೀರಿ. ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡಿದ್ದಿಲ್ಲ ನಾನು ಇನ್ನೊಮ್ಮೆ ಮಾಡೀನಿ, ಬಿಕಾಸ್ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ನಾನು ಇದು ಸಾಲ್ವ್ ಮಾಡಿದೆ. ಈಗೇನು ಮಾಡ್ತೀನಿ, ಇನ್ನೂ ಒಂದು ಕ್ವಶನ್ ಕೊಡ್ತೀನಿ, ಕ್ವಶನ್ನ ಬರಿತೀನಿ, ಇದನ್ನು ನೀವು ಸಾಲ್ವ್ ಮಾಡಿರಿ. ಓಕೆ, ಬಿಕಾಸ್ ಇದು ಇನ್ನೊಂದು ಈಗ 2 ಮಾಡಿರ್ತೀರಿ, ಇನ್ನೊಂದು ಮಾಡೋದು ಇಂಪಾರ್ಟೆಂಟ್. ನಿಮ್ಗೆ ಎಕ್ಸ್ಟ್ರಾ ಇದು ಇಂಟ್ರೆಸ್ಟ್ ಬಂತಂದ್ರೆ ಅಲ್ಲಿ ನೋಟ್ಸ್ನಾಗ ಇರ್ತಾವೆ ಕ್ವಶನ್ಸ್ ಬೇಸ್ಬುಕ್ನಾಗ, ಅವನ್ನೂ ತೊಗೊಂಡು ಸಾಲ್ವ್ ಮಾಡಿರಿ. ಓಕೆ, ಸ್ವಲ್ಪ ಜೋರು ಆಗ್ತಿರ್ಬೋದು ಹೊರಗಂದ್ರೆ, ಅಂದ್ರೆ ಯಾರು ಬಂದಾರ ಏನೋ ಮಾತಾಗತ್ತವು, ಅವು ಕೇಳ್ಸತ್ತಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗತ್ತಿದ್ರೆ ಐ ಆಮ್ ಸಾರಿ ಫಾರ್ ದಟ್.
ಓಕೆ, ಇಲ್ಲಿ ತನಕ ಆಯ್ತು. ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಚಲೋ, ಈಗ ನನ್ನ ಜೋಡಿ ಮಾಡಿದ್ರು ಚಲೋ, ನನ್ನ ಜೋಡಿನ ಬರ್ಕೊತ ಬಂದಿದ್ರಿ ಅಂದ್ರೆ ಚಲೋ. ಇಲ್ಲ ಬರೀ ನಾವು ನೋಡ್ಕೊಂಡು ಬರೀ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡಿವಿ, ಬರ್ಕೊಂಡಿಲ್ಲ ಅಂದ್ರೆ ಹಿಂದೆ ಹೋರಿ ವೀಡಿಯೋ ಪೂರ ಸ್ಟೆಪ್ ವೈಸ್ ಮಾಡ್ಕೊತ ಬರ್ರಿ. ಓಕೆ, ಮೇಲೆ ಇನ್ನೊಂದು ಕ್ವಶನ್ ಬರೆದು ಬಿಡ್ತೀನಿ, ಇದನ್ನು ನೀವು ಸಾಲ್ವ್ ಮಾಡಿರಿ. ಫೈಂಡ್ ದ empirical and molecular formulae. And the empirical and molecular formulae for the compound which contains 33.18%, 4.6%, 29.49% and 32.72% of carbon, hydrogen, oxygen and chlorine. 33.18%, 4.6%, 29.49% and 32.72% of carbon, hydrogen, oxygen and chlorine respectively. Molar mass of the compound is 108.5 gram per mole. 108.5 gram per mole. ಬ್ರ್ಯಾಕೆಟ್ನಾಗ ಅಟೋಮಿಕ್ ಮಾಸಸ್ ಒಮ್ಮೆ ಕೊಡ್ತಾರೆ, ಒಮ್ಮೆ ಕೊಡೋಂಗಿಲ್ಲ. ಸ್ಟ್ಯಾಂಡರ್ಡ್ ಯಾವ ಇರ್ತಾವೆ ನೀವು ನೆನ್ಪಿಡ್ಬೇಕಾಗುತ್ತೆ. ಮೋಸ್ಟ್ ಪ್ರಾಬ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ಕೊಡಲ್ಲ, ನೀವು ಸ್ಟ್ಯಾಂಡರ್ಡ್ ಯಾವ ಅದಾವಲ್ರಿ ಅವು ಪೀರಿಯಾಡಿಕ್ ಟೇಬಲ್ ರೆಫರ್ ಮಾಡಿರಿ. ಅವು ಸ್ಟ್ಯಾಂಡರ್ಡ್ ನೆನ್ಪಿಟ್ಕೋರಿ. ಅಥವಾ ಯಾವ್ಯಾವ ಈ ಪ್ರಾಬ್ಲಮ್ಸ್ನಾಗ ನಾವು 3 ಪ್ರಾಬ್ಲಮ್ ಮಾಡೀವಲ್ರಿ. ಈಗ ಬೇಸ್ ಬುಕ್ನಾಗ ಒಂದು 3 ಪ್ರಾಬ್ಲಮ್ ಇರ್ತಾವಲ್ಲ, ಅದ್ರ ಯಾವ್ಯಾವ ಎಲಿಮೆಂಟ್ಸ್ ಬಂದಾವು ನೋಡ್ಕೋರಿ. ಅದರ ಅಟೋಮಿಕ್ ಮಾಸ್ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ ಆದಷ್ಟು. ಅಟೋಮಿಕ್ ಮಾಸಸ್: carbon 12, hydrogen 1, oxygen 16, chlorine 35.5. Carbon 12, hydrogen 1, oxygen 16, chlorine 35.5 atomic masses. ಒಮ್ಮೊಮ್ಮೆ ಕ್ವಶನ್ನಾಗ ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಅಷ್ಟ ಅಂದ್ಬಿಡ್ತಾರೆ, ಎಂಪಿರಿಕಲ್ ಅನ್ನಂಗಿಲ್ಲ. ಅಂದ್ರೂ ನೀವು ಎಂಪಿರಿಕಲ್ ಮಾಡಿ ಮಾಲಿಕ್ಯುಲರ್ ಫಾರ್ಮುಲಾ ಮಾಡ್ಬೇಕು. ಬಿಕಾಸ್ ಅದನ್ನು ಮಾಡಿದಷ್ಟೇ ನೀವು ಇದು ಮಾಡ್ಬೋದು, ಆಗಲೇ ಹೇಳಿದ್ದೆ. ಓಕೆ, ಈ ಪ್ರಾಬ್ಲಮ್ ನೀವು ಟ್ರೈ ಮಾಡಿರಿ. ಓಕೆ, ಈ ಟಾಪಿಕನ್ನು ಮುಗಿಸೋಕಿನ ಮೊದಲು ಇನ್ನೊಂದು ಪಾಯಿಂಟ್ ಹೇಳೋದಿತ್ತು. ಒಮ್ಮೊಮ್ಮೆ ಏನು ಮಾಡ್ತಾರ ಅಂತಂದ್ರೆ ಒಂದೇ ಸೆಕೆಂಡ್ ನಿಮ್ಗೆ ಹೇಳ್ತೀನಿ. ಕ್ವಶನ್ನಾಗ ಮೋಲಾರ್ ಮಾಸ್ ಬೇಕಾದಿಲ್ಲ ರೀ ನಮ್ಗೆ. ಇದಕ್ಕೆ ಬೇಕಂದ್ರೆ ಎನ್ ಫೈಂಡ್ ಔಟ್ ಮಾಡೋಕ್ಕೆ ಬೇಕು ಲಾಸ್ಟಿಗೆ. n is equals to molar mass divided by empirical formula mass. molar mass or molecular mass divided by empirical formula mass. empirical formula mass ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. molar mass ಕ್ವಶನ್ನಾಗ ಕೊಟ್ಟಿರ್ಬೇಕು, ಅದನ್ನು ಯೂಸ್ ಮಾಡಿ ಮಾಡ್ತೀವಿ ನಾವು. ಒಮ್ಮೊಮ್ಮೆ ಕ್ವಶನ್ನಾಗ ಇದನ್ನು ಕೊಟ್ಟಿರಂಗೇ ಇಲ್ಲ. ಇದನ್ನು ಕೊಡಲಾರ್ದು ಏನು ಕೊಡ್ತಾರೆ ಅವರು, ಒಮ್ಮೊಮ್ಮೆ
ವೇಪರ್ ಡೆನ್ಸಿಟಿ ಆಫ್ ದ ಕಾಂಪೌಂಡ್ ಕೊಟ್ಟಿರ್ತಾರೆ. ವೇಪರ್ ಡೆನ್ಸಿಟಿ ಕೊಟ್ಬಿಟ್ಟಿರ್ತಾರೆ. ಇದ್ರ ಬದಲಿ ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ ಈಸ್ ಅಂತ ಕೊಟ್ಟಾರಲ್ಲ, ಹಂಗೆ ಉಳಿಕಿದೆಲ್ಲ ಸೇಮ್ ಇರುತ್ತೆ. ಬಟ್ ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ ಈಸ್ ಅನ್ನೋ ಬದಲಿ ವೇಪರ್ ಡೆನ್ಸಿಟಿ ಆಫ್ ದ ಕಾಂಪೌಂಡ್ ಈಸ್ ಏನೋ ಒಂದು 60 ಅಂತ ಹಿಂಗೆ ಕೊಟ್ಟಿರ್ತಾರೆ. ಇದನ್ನು ಕೊಟ್ಟಿರಂಗೆ ಇಲ್ಲ. ಆವಾಗ ನಾವು ಇದನ್ನು ಹೆಂಗೆ ತೊಗೊಂಬರೋದು? ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ಸ್ ಟು ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್ is equals to 2 into VD. ಇದು ನೀವು ಬರ್ಕೊ 2 into VD. VD ಅಂದರೆ ವೇಪರ್ ಡೆನ್ಸಿಟಿ, ಇದು VD, ಇದು ವೇಪರ್ ಡೆನ್ಸಿಟಿ. ಇದು ಕೊಟ್ಟಿದ್ದಿಲ್ಲ, ಮೋಲಾರ್ ಮಾಸ್ ಕೊಟ್ಟಿದ್ದಿಲ್ಲ, ವೇಪರ್ ಡೆನ್ಸಿಟಿ ಕೊಟ್ಟಿದ್ರು. ಅಂದರೆ ಏನು ಮಾಡಬೇಕು ನೀವು? ಏನಿಲ್ಲ, ಅದಕ್ಕೆ 2 ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ 60 ಕೊಟ್ಟಿದ್ರು, 120 ವಿಲ್ ಬಿ ದ ಮೋಲಾರ್ ಮಾಸ್. ಇಷ್ಟ ಒಮ್ಮೆ ಹಿಂಗೆ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಇದನ್ನು ಹೇಳಿದೆ, ಏನು ಮಾಡಬೇಕು? ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಬೇಕು. ಇದರಲ್ಲೇ ವೇಪರ್ ಡೆನ್ಸಿಟಿ ಕೊಟ್ಟಾರ, ಇದನ್ನು ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ನೀವು? 2 into ವೇಪರ್ ಡೆನ್ಸಿಟಿ ಮಾಡಿಬಿಟ್ರೆ 2 into ಫಾರ್ ಎಕ್ಸಾಂಪಲ್ 60 ಇತ್ತಂದ್ರೆ 2. ಹಂಗೆ ಎಕ್ಸಾಂಪಲ್ ತೊಗೊಂಡಿನಿ ಇದನ್ನು 60. ಯಾವುದೋ ಒಂದು ಮುಂದಿನ ಯಾವ್ದು ಪ್ರಾಬ್ಲಮ್ ಬಂತಂದ್ರೆ ಇದು 2 into ದ್ಯಾಟ್ ಮಾಡಿಬಿಟ್ರೆ 2 into 60 ಫಾರ್ ಎಕ್ಸಾಂಪಲ್ ಹಂಗೆ 2 into 60 ಮಾಡಿದರೆ 120. ಸೊ 120 ವಿಲ್ ಬಿ ದ ಮೋಲಾರ್ ಮಾಸ್. ವೇಪರ್ ಡೆನ್ಸಿಟಿ ಅಂದ್ರೇನು ಅದು ಇನ್ನೊಂದು ಡಿಸ್ಕಷನ್ ಆಗುತ್ತೆ, ಅದನ್ನು ನಾವು ಮುಂದೆ ಯಾವಾಗಾರ ಮಾಡೋಣಂತೆ. ಓಕೆ, ಇಲ್ಲಿಗೆ ಈ ಟೈಪ್ ಪ್ರಾಬ್ಲಮ್ ಮುಗಿದು. ಇದನ್ನು ನಾನು ಇನ್ನೊಂದು ಮಾಡಿ ನಿಮಗೆ ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಯಾಕಂದ್ರೆ ಅದು ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವೀಡಿಯೋ ಒಳಗೆ ಕಂಟಿನ್ಯೂ ಮಾಡ್ತೀನಿ ಅಂತ. ಥ್ಯಾಂಕ್ ಯು.